ನಮಸ್ಕಾರ ಮಿತ್ರರೇ, ನಿಮ್ಮೆಲ್ಲರಿಗೂ ರೂಟೆಡ್ ಎಕ್ಸ್ಪ್ಲೋರರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಈ ದಿನ ಒಂದು ಸುಲಭ ಹಾಗೂ ಪ್ರಭಾವಿ ಧ್ಯಾನ ಮತ್ತು ಮ್ಯಾನಿಫೆಸ್ಟೇಷನ್ ವಿಧಾನವನ್ನು ತಿಳಿಸುತ್ತಿದ್ದೇನೆ. ನೀವು ಧ್ಯಾನವನ್ನು ಶುರು ಮಾಡುವ ಮೊದಲು ಒಂದು ಬಾಟಲ್ ನೀರು, ಪುಸ್ತಕ ಹಾಗೂ ಪೆನ್ನನ್ನು ವ್ಯವಸ್ಥೆ ಮಾಡಿಕೊಂಡು ಕುಳಿತುಕೊಳ್ಳಿ. ಶುರು ಮಾಡೋಣ. ಈಗ ವಿಷಯಕ್ಕೆ ಬರೋಣ. ಧ್ಯಾನದಲ್ಲಿ ಅತ್ಯಂತ ಸುಲಭ ಹಾಗೂ ಪ್ರಭಾವಿ ವಿಧಾನ ಇದಾಗಿದೆ. ಹಾಗೂ ನೀವು ಈ ಸ್ಥಿತಿಯಲ್ಲಿ ಏನನ್ನು ಆಗಬೇಕೆಂದು ಬಯಸುತ್ತೀರೋ ಅದು ಅತಿ ಶೀಘ್ರದಲ್ಲೇ ಮ್ಯಾನಿಫೆಸ್ಟ್ ಆಗುತ್ತದೆ. ಆದರೆ ಅದರ ಆಗುಹೋಗುಗಳಿಗೆ ನೀವೇ ಸಂಪೂರ್ಣ ಜವಾಬ್ದಾರಾಗಿರುತ್ತೀರ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೇವಲ ಒಳ್ಳೆಯ ಹಾಗೂ ತಮಗೆ ಹಾಗೂ ಇತರರಿಗೆ ಒಳ್ಳೆಯದನ್ನು ಬಯಸುವಂತಹ ವಿಷಯಗಳನ್ನೇ ಪ್ರಯತ್ನಿಸಿ. ಇದನ್ನು ಶೂನ್ಯ ಧ್ಯಾನ ಅಥವಾ ಝೀರೋ ಸ್ಟೇಟ್ ಮೆಡಿಟೇಷನ್ ಎಂದು ಕರೆಯುತ್ತಾರೆ. ಈಗ ನೀವು ಪುಸ್ತಕದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುತ್ತಿರುವ ದಿನಾಂಕ ಹಾಗೂ ಸಮಯವನ್ನು ಬರೆದಿಟ್ಟುಕೊಳ್ಳಿ. ಹಾಗೂ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾದ ವಿಷಯದ ಬಗ್ಗೆ ಬಹಳ ಸ್ಪಷ್ಟತೆ ಇರಲಿ. ನಿಮಗೆ ಏನಾಗಬೇಕೋ ಅದು ಈಗಾಗಲೇ ಘಟಿಸಿದೆ ಎಂಬ ಕಲ್ಪನೆ ಮಾಡಿಕೊಂಡು ಪ್ರಾರಂಭಿಸೋಣ. ಯಾವುದೇ ಸದ್ದು ಗದ್ದಲವಿಲ್ಲದ ಶಾಂತ ವಾತಾವರಣವನ್ನು ಆಯ್ಕೆ ಮಾಡಿಕೊಳ್ಳಿ. ಆರಾಮವಾಗಿ ಸುಖಾಸನದಲ್ಲಿ ಅಥವಾ ನಿಮಗೆ ಆರಾಮವೆನಿಸುವ ಆಸನದಲ್ಲಿ ಕುಳಿತುಕೊಳ್ಳಿ. ಚಿನ್ಮುದ್ರೆ ಹಾಕಿಕೊಳ್ಳಿ. ನೇರವಾಗಿ ನಿಮ್ಮ ಸ್ಪೈನ್ ಸ್ಪಷ್ಟವಾಗಿ ನೇರವಾಗಿರಲಿ. ದೇಹದ ಯಾವುದೇ ಭಾಗದಲ್ಲೂ ಒತ್ತಡ ಇಲ್ಲದೆ ಇರುವುದನ್ನು ಖಚಿತಪಡಿಸಿಕೊಳ್ಳಿ. 2 ಬಾರಿ ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಮಾಡಿ. ನಿಧಾನವಾಗಿ 2 ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನವನ್ನು 2 ಹುಬ್ಬುಗಳ ಮಧ್ಯೆ ಆಜ್ಞಾಚಕ್ರದ ಮೇಲೆ ಕೇಂದ್ರೀಕರಿಸಿ. ರಿಲ್ಯಾಕ್ಸ್ ಆಗಿರಿ. ಕೇವಲ ಆಜ್ಞಾಚಕ್ರದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಹಾಗೆ ನಿಮ್ಮ ದೇಹವು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ಬಾಡಿ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದೆ. ಲೈಟ್ ಫೀಲ್ ಆಗ್ತಾ ಇದೆ. ಬಾಡಿ ಪೂರ್ತಿ ಹಗುರವಾಗ್ತಾ ಇದೆ. ನಿಮ್ಮ ಗಮನ ಇದರ ಮೇಲೆ ಬರಲಿ. ಪೂರ್ತಿ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಹಾಗೆಯೇ ನಿಮ್ಮ ಗಮನ ಆಜ್ಞಾಚಕ್ರದ ಮೇಲೆ ಬಂದು ಸಂಪೂರ್ಣ ಗಮನವನ್ನು ಅದರ ಮೇಲೆ ಕೇಂದ್ರೀಕರಿಸಿ. ಸಂಪೂರ್ಣವಾಗಿ ನಿಮ್ಮ ಗಮನ ಆಜ್ಞಾಚಕ್ರದ ಮೇಲೆ ಇದೆ. ಯಾವುದೇ ಆಲೋಚನೆಗಳು ಬಂದರೂ ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಡಿ. ಪ್ರಯತ್ನಪೂರ್ವಕವಾಗಿ ತಡೆಯಲು ಹೋಗಬೇಡಿ. ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ಆಜ್ಞಾಚಕ್ರದ ಮೇಲೆ, ಬೆಳಕಿನ ಮೇಲೆ ಗಮನ ಹರಿಯಲಿ. ನಿಧಾನವಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದೀರಾ. ಹಾಗೆಯೇ ನಿಮ್ಮ ಗಮನ ಈಗ ಆಜ್ಞಾಚಕ್ರದಿಂದ ಶೂನ್ಯದೆಡೆಗೆ ಹೊರಡುತ್ತಿದೆ. ಪೂರ್ತಿ ನೀವೀಗ ಶೂನ್ಯಕ್ಕೆ ಜಾರುತ್ತಿದ್ದೀರಾ. ಅಂಧಾಕಾರದಲ್ಲಿ ಶೂನ್ಯದ ಒಳಗಡೆ ಹೋಗ್ತಾ ಇದ್ದೀರಾ. ಆಳವಾದ ಶೂನ್ಯಕ್ಕೆ ಜಾರ್ತಾ ಇದ್ದೀರಾ. ಆಳವಾಗಿ ಹೋಗ್ತಾ ಇದ್ದೀರಾ. ನಿಧಾನವಾಗಿ ಸಂಪೂರ್ಣವಾಗಿ ಶೂನ್ಯ ಸ್ಥಿತಿಗೆ ಬರುತ್ತಿದ್ದೀರಾ.
ಹಾಗೆಯೇ ಸಂಪೂರ್ಣವಾಗಿ ಶೂನ್ಯ ಸ್ಥಿತಿಯಲ್ಲೇ ಇರಿ. ಹಾಗೇ ರಿಲ್ಯಾಕ್ಸ್ ಆಗಿರಿ. ಶೂನ್ಯದಲ್ಲೇ ಇದ್ದೀರಾ, ಅದೇ ಸ್ಥಿತಿಯಲ್ಲಿ ಮುಂದುವರಿಯಿರಿ. ಶೂನ್ಯದಲ್ಲೇ ಇರಿ. ಶೂನ್ಯದಲ್ಲೇ ಇನ್ನೂ ಆಳ ಸ್ಥಿತಿಗೆ ಹೋಗ್ತಾ ಇದ್ದೀರಾ. ತುಂಬ ಆಳವಾದ ಶೂನ್ಯ ಸ್ಥಿತಿಯಲ್ಲಿದ್ದೀರಾ. ಆಳವಾದ ಧ್ಯಾನ ಸ್ಥಿತಿ. ಸಂಪೂರ್ಣ ಶೂನ್ಯ. ಸಂಪೂರ್ಣ ಶೂನ್ಯ. ಸಂಪೂರ್ಣವಾದ ಅಂಧಕಾರ. ತುಂಬ ಲೈಟ್ ಫೀಲ್ ಆಗ್ತಾ ಇದೆ. ಶೂನ್ಯದೊಳಗೆ ಇದ್ದೀರಾ. ಸಂಪೂರ್ಣವಾದ ಶೂನ್ಯ ಸ್ಥಿತಿಯಲ್ಲಿದ್ದೀರಾ. ಈಗ ನೀವು ನಿಮ್ಮ ಥಾಟನ್ನು ಸೃಷ್ಟಿ ಮಾಡಿಕೊಳ್ಳಿ. ಈಗಾಗಲೇ ಬರೆದಿಟ್ಟುಕೊಂಡಿರುವ ನಿಮ್ಮ ಥಾಟನ್ನು ಸ್ಪಷ್ಟವಾಗಿ ಸೃಷ್ಟಿ ಮಾಡಿ. ಸೃಷ್ಟಿ ಮಾಡಿದ ನಂತರ ಸೀದಾ ಆಜ್ಞಾಚಕ್ರದ ಕಡೆ ನಿಮ್ಮ ಗಮನ ಹರಿಸಿ. ನಿಧಾನವಾಗಿ ನಿಮ್ಮ ಗಮನ ಆಜ್ಞಾಚಕ್ರಕ್ಕೆ ಬರ್ತಾ ಇದೆ. ಸಂಪೂರ್ಣವಾಗಿ ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸ್ತಾ ಇದ್ದೀರಾ. ಹಾಗೆ ರಿಲ್ಯಾಕ್ಸ್ ಆಗ್ತಾ ಇದ್ದೀರಾ. ಆಳವಾಗಿ ಉಸಿರು ತಗೊಂಡು ಉಸಿರು ಬಿಡಿ. ಎರಡು ಕೈಗಳು ಮತ್ತು ಕಾಲುಗಳ ಬೆರಳುಗಳನ್ನು ಅಲುಗಾಡಿಸಿ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. 3, 2, 1 ಸಹಜ ಸ್ಥಿತಿಗೆ ಬಂದಿದ್ದೀರಾ. ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ಶಾಖವನ್ನು ಸೃಷ್ಟಿ ಮಾಡಿ ಎರಡೂ ಕಣ್ಣುಗಳ ಮೇಲೆ ಕೈಗಳನ್ನಿಡಿ. ಶಾಖ ಹಾಗೂ ಶಕ್ತಿಯನ್ನು ನಿಮ್ಮ ಮುಖಕ್ಕೆ ಹಾಗೂ ಕಣ್ಣಿಗೆ ವರ್ಗಾಯಿಸಿ. ಹಾಗೆಯೇ ನಿಧಾನವಾಗಿ ಎರಡು ಕೈಗಳನ್ನು ತೆಗೆದು ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಕಣ್ಣುಗಳನ್ನು ಕೈಗಳನ್ನೇ ನೋಡ್ತಾ ಬಿಡಿ. ಸ್ವಲ್ಪ ನೀರನ್ನು ಕುಡಿದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಆಗಿದ್ದೀರಾ? ಧನ್ಯವಾದಗಳು. ಈಗ ನೀವು ಈ ವಿಧಾನವನ್ನು ಬೆಳಿಗ್ಗೆ, ರಾತ್ರಿ ಮತ್ತು ಪೂಜೆ ಆದ ನಂತರ ಎಷ್ಟು ಬಾರಿಯಾದರೂ ಬೇಕಾದರೂ ಮಾಡಬಹುದು. 4 ರಿಂದ 5 ಬಾರಿಯಾದರೂ ಮಾಡಬಹುದು. ಸಾಧ್ಯವಿಲ್ಲದವರು ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ಮಲಗುವಾಗ ಅಭ್ಯಾಸ ಮಾಡಿದರೂ ಸಾಕು. ನಿಮಗೆ ಯಾವ ಥಾಟನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ರೋ ಅದು ಮ್ಯಾನಿಫೆಸ್ಟ್ ಆಗೋವರೆಗೂ ಒಂದೇ ಥಾಟನ್ನು ಪದೇ ಪದೇ ಮ್ಯಾನಿಫೆಸ್ಟ್ ಮಾಡಿ. ಇದಾದ ನಂತರ ಬೇರೆದಕ್ಕೆ ಹೋಗ್ಬೋದು. ಹೊಸದರಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಮ್ಯಾನಿಫೆಸ್ಟ್ ಮಾಡಿ. ನಿಮಗೆ ಸಂಪೂರ್ಣ ಗ್ರಿಪ್ ಸಿಕ್ಕಿದ ನಂತರ ಅಥವಾ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆದ ನಂತರ ದೊಡ್ಡ ದೊಡ್ಡ ಥಾಟ್ಗಳು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸುಲಭ ಆಗುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ.